ಬಂದ್ಬಿಟ್ಟು ರಾತ್ರಿ ಹೊತ್ತು ಬಂದ್ ನೈಸ್ ಮಾಡೋದಾಗ್ಲಿ ಅವಳನ್ನ ಇಲ್ಲಾಂದ್ರೆ ಏನಾದ್ರು ಮಾಡೋದಾಗ್ಲಿ ಕೇಳ್ತದಮ್ಮ. ಅವ್ರಿಗೆ ಏನ್ ಗೊತ್ತಾ ನಾವ್ ಬೈದು ಎಲ್ಲಾರ ಮುಂದೆ ಬೈದು ಅಂದ್ರೆ ನಾನಲ್ಲ ಎಂತವಳೆ ಆಗ್ಲಿನೂ ಸುಮ್ನೆ ಇರಲ್ಲ, ಜಗಳ ಆಡ್ತಾಳೆ. ಅದೇ ನಿಮ್ಮ ಅಪ್ಪ ಅಮ್ಮನ್ ಮುಂದೆ ಆದ್ರೂ ಬೈಯಿ, ಯಾರಾದ್ರೂ ಬೈಯಿ. ನಾನು ಹೇಳಲ್ಲ ತಡಿಯೋ ಒಂದ್ ನಿಮಿಷ. ನಾನು ಇವಾಗ ಬೈದೆ ಅನ್ಕೋ, ಅದನ್ನೇ ಇಟ್ಕೊಂಡ್ ಜೋತಾಡೋದು, ಅದನ್ನೇ ಇಟ್ಕೊಂಡ್ ಚುಚ್ಚು ಮಾತಾಡೋದು, ಹಿಂಗ್ ಬೈದೆ ಅದ ಅವಾಗಿನ ತಕ್ಷಣಕ್ಕೆ ಅವಾಗ ಆಗೋಗುತ್ತಮ್ಮ. ನಾಳೆ ಬೆಳಿಗ್ಗೆ ಎತ್ಕೋಬಾರ್ದು ಅದನ್ನ, ಮತ್ತೆ ಅದನ್ನ ಒಂದ್ ತಿಂಗಳು ಬಿಟ್ಕೊಂಡು ಹೇಳಬಾರ್ದು. ನಮ್ಮ ಮೈಂಡ್ ಸೆಟ್ ಹೆಂಗಿರ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ನನಗೆ. ಈಗ ನನ್ ಮೊದ್ಲೇ ಕ್ರಾಕು ಯಾವ ತರ ಅಂದ್ರೆ ಹೇಳಂಗಿಲ್ಲ ಬಿಡಂಗಿಲ್ಲ. ನಿನ್ನ ಅರ್ಥ ಮಾಡ್ಕೊಂಡ್ ಬೇಕು ಅಂತಂದ್ರೆ ಅವಳನ್ನ ನೀನ್ ಲವ್ ಮಾಡ್ಬೇಕು, ಮದುವೆ ಮಾಡ್ಬೇಕು. ನೀನ ಬಂದಿದ್ರೆ ನಿನ್ನ ಅಮ್ಮನ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅಂದ್ರೆ ನಿನ್ನ ಅರ್ಥ ಮಾಡ್ಕೊಂಡವಳು ಯಾವಳು ಇಲ್ಲ. ಇನ್ನು 1 ವರ್ಷನೋ 2 ವರ್ಷನೋ ಇಲ್ಲ ಅಂದ್ರೆ 5-6 ವರ್ಷ ಆಗ್ಬೇಕು ಅವಳು ನಿನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ. ಶಿವಾಲಿ ಬಿಡು, ಕೊರಗ್ಬೇಡ. ಇವಾಗ ನಿಮ್ದೇನ್ ಮಲ್ಗಿ ಅಂತ ಏನೋ ಮಾತಾಡ್ತಾ ಇದೀನಿ. ಸುಮ್ನೆ ಕೊರ್ಕೊಂಡು ಅದು ಇದು ಅಂತ ಅನ್ಕೊಂಡು ಬೈಕತ್ತೀನಿ ಕಣೆ. ನಿನ್ ಏನಾರ ಅನ್ಕೋ, 2 ವರ್ಷ ಸುಮ್ನೆ ಇಟ್ಟಿರ್ಬೋದು. ನಾನೇ ಕರ್ಕೊಂಬರಿನಲ್ಲಪ್ಪ. ಕರ್ಕೊಂಬಂದ್ಬಿಟ್ಟು ಚಾತರ ನೀನ್ ಹೆಂಗ್ ಕುಡ್ಕೊಂಡು ಆರಾಮಾಗಿ ಕುಡ್ಕೊಂಡ್ ಗಿಡ್ಕೊಂಡು ಆರಾಮಾಗಿರು. ನಾನು ಅವ್ರ ಹತ್ರ ಬೇಡ್ಕೊಂಡು ಅದು ಸಣ್ಣಿ ಮುಂದೆ ಅಯ್ಯೋ ನಾನಂತೂ ಬಾಳ್ತಾ ಇರ್ಲಿಲ್ಲ. ನಾನು ಅಷ್ಟೇ ಏನಾದ್ರೂ ಬಿಡ್ತಾ ಇದ್ದೆ ಹೊರತು ನಾನು ಅನ್ಕೋಬೇಡ. ದಡ್ಡಿ ನೀನು ಅದಕ್ಕೆ ನೋಡ್ನಮ್ಮ, ನಾನ್ ಹಂಗ ಅನ್ಕೊಂಡೆ ನನ್ ಗಂಡನ ಹತ್ರಕ್ ಹೋಗಿದ್ದು. ಚೆನ್ನಾಗಿರ್ತೀವಿ ಅವ್ರ ಮುಂದೆ ಬಾಳ್ ತೋರ್ಸ್ಬೇಕು ಅಂದ್ಬಿಟ್ಟು. ಈ ಬೋಳಿ ಮಗ ಏನ್ ಮಾಡ್ದ ಅಂತಂದ್ರೆ ಅವ್ರ ಮನೆಯವ್ರ ಮನೆ ನಮ್ಮ ಮನೆಯವ್ರ ಮುಂದೆನೆ ಹೋಗ್ಬಿಟ್ಟು ಅವ್ರ ಮನೇಲೆ ಸಾರಿ ಬೇಕು ಅಂತ ಇದೀನಿ, ನಮ್ಮ ಮನೆಯವ್ರ ಮುಂದೆನೆ ಹೋಗ್ಬಿಟ್ಟು ಬೇಡ ತರ ಇಟ್ಕೋಬಿಟ್ಟ. ಹಿಂಗ್ ಮಾಡ್ಬಿಡ್ತೇನೋ ಅಂತ ಭಯ ನನ್ಗೆ ಅಷ್ಟೇ. ನೋಡ್ ನನ್ಗೆ ಇದು ಮುಂಚೆ ಮದ್ವೆಗ್ ಮುಂಚೆ ನಾನು ಏನಾದ್ರು ಹೇಳ್ತಾ ಇದ್ದೆ, ಗೊತ್ತಿರ್ಲಿಲ್ಲ ನನ್ಗೆ ಜೀವನ ಏನು ಅಂತ. ಇನ್ನೊಂದೇನ್ ಗೊತ್ತಾ, ಈಗ ನಾನ್ ಅನ್ಕೊಂಡಲ್ಲ ನಾನ್ ಕುಡ್ಕೊಂಡು ಹಂಗೆ ಹಿಂಗೆ ಅಂತ. ನಾನ್ ಏನೇ ಕುಡ್ಕೊಂಡ್ ಬಂದ್ರು ಮನೆಗೆ ಅಂತ ತರ್ಬೇಕಾಗಿದ್ದು ತರ್ತಾ ಇದ್ದೆ, ಇರ್ತಾ ಇದ್ದ. ಮನೆಗ್ ತರೋದು ಮಾಡೋದೆಲ್ಲ ಮಾಡ್ತಾ ಇದ್ದೆ ಬಿಡು. ಇವಾಗ್ಲೂ ಮಾಡ್ತೀನಿ ನಾನು. ಇನ್ನೇನು ಮಾತ್ರ ನೀನೇನೋ ಮದ್ವೆ ಆಗಿ ಬಂದಿ ಬರೀ 1-2 ತಿಂಗಳು ನಮ್ಮ ಅಮ್ಮನ ಜೊತೆ ಆಗ್ಬಿಟ್ಟಿದ್ರೆ 4-5 ಜನ ಆಗೋಗಿರೋರು ಮಕ್ಳು, 4 ಜನ ಆಗೋಗಿರೋರು. ಅಲ್ಲ ಕಣೆ, 5 ಜನ ಮಕ್ಳದಲ್ಲ ನಾನು ಹೇಳ್ತಾ ಇರೋದು. ಅಲ್ಲ ನಿಮ್ 3 ಜನ ಸೇರಿ ನಾನು ಒಬ್ಳು ಮಗಳಾಗ ಹೋಗಿರ್ತಾ ಇದ್ದೆ ಅಂತ. ಆಮೇಲೆ ಅಂತ ನಿನ್ನಮ್ಮ ನಿನ್ ಬೆಲ್ಲನ ಹೋಗ್ ನನ್ಗೇನು ನನ್ನ ಲೆಕ್ಕಾಚಾರ ಬಂದ್ಬಿಡೋದು. ಒಟ್ನಲ್ಲಿ ಯಾರ ಮನೆ ಬಾಕ್ಲಿಗೂ ಹೋಗ್ ಕಳಿಸ್ತಾ ಇರ್ಲಿಲ್ಲ. ಫಸ್ಟೇ ಕೇಳ್ಬಿಡೋರು, ನಾಳಿಕ್ ಏನೇನ್ ಬೇಕಪ್ಪ, ಏನು ಎತ್ತ. ನಮ್ಮ ಅಪ್ಪನೇ ಸಾಕು, ನಮ್ಮ ಅಮ್ಮನ. ಅಯ್ಯೋ ಎಷ್ಟೇ ಹೇಳಿದ್ರೆ ಅತ್ತೆ ಮಾವ ಗಂಡ ಕಣಯ್ಯ. ಮದ್ವೆ ಆಗು ಗೊತ್ತಾಗುತ್ತೆ, ಮದ್ವೆಯಿಂದ ಆಗಿ ನಮ್ಮನ್ನ ಅನ್ಭವಿಸ್ಬಿಟ್ಟು ಬಂದಿರೋಳು ಗೊತ್ತು. ನೀನ್ ಹೇಳ್ದೆ ಗೊತ್ತಾಯ್ತು. ನಿಮ್ ಮುಂದೆ ಹಂಗೆ ಹಿಂಗೆ ಅಂತ ನಾವು ಬೇಡ್ಬೇಕಿತ್ತ, ನೀನ್ ಕುಡ್ಕ ಬಂದೆ ಅಂದಲ್ಲ. ಅದು ಪಕ್ಕ. ನಾನು ಅವಾಗಲ್ಲ ಇವಾಗಲ್ಲ ನಾನು ಯಾವಾಗ್ಲೂ ಇದನ್ನೇ ಹೇಳ್ತೀನಿ. ಯಾಕಂತಂದ್ರೆ ಅದು ಸಣ್ಣಿ ಅಂತಂದ್ರೆ ಸಾಮಾನ್ಯನ್ ಮನ್ಷಲ್ಲ. ಅಮ್ಮನ್ ಗಂಡ ಇಲ್ಲ, ಹಳ್ಳಿಂದಿರಿಲ್ಲ, ಯಾವ ಗಂಡು ದೇಶನೇ ಇಲ್ಲ ಅವ್ರಿಗೆ. ದಿಕ್ಕು ದೇಶ ಇಲ್ದಿರ ಹೆಣ್ಮಕ್ಳನ್ನೇ ಅದು ಇದು ಮಾಡ್ಕೊಂಡು ಅವ್ರ ಮಾಡಿಲ್ಲ. ಹೇಳ್ತಾ ಇದೀನಿ ಕೇಳು. ಅದೇನದು ಬಾಳೆಹಣ್ಣುಗಳ್ ಮಾರಿ, ಸೊಪ್ಪುಗಳ್ ಮಾರಿ ನಾನು ನೋಡಿದೀನಲ್ಲ. 1 ರೂಪಾಯಿ ಬಾಳೆಹಣ್ಣಂತೆ. ದೇವ್ರೆ, ನಾನೊಂದ್ ಮಾತು ಹೇಳ್ತೀನಿ ಕೇಳು. ನಮ್ಮ ಮನೆಯವ್ರು ಮಾತ್ರ ಇವತ್ತುವರೆಗೂ ಯಾರಿಗೂ ಕೈಗೂ ಸಿಕ್ಕಿಲ್ಲ, ಬಾಯಿಗೂ ಸಿಕ್ಕಿಲ್ಲ. ಗೊತ್ತಾಯ್ತಾ? ಸೊಸೆ ಆದವಳು ನಮ್ಮ ಅಮ್ಮನ ಯಾರ ಬಾಯಿಗೂ ನೀ ಯಾರ ಹತ್ರ ಮಾತಾಡ್ಕೊಂಡ್ ಕೂತ್ಕೊಂಡ್ರೆ ಎಷ್ಟೊತ್ತಕ ನಾವ್ ಮಾತಾಡೋದು? ಸೈಲೆಂಟ್ ಆಗಿ ಮನೆಗ್ ಬರ್ಬೇಕು. ಹಿಂಗೆ ಒಳ್ಳೆ ಮಾತಲ್ಲೇ ಹೇಳ್ತಿದ್ದಿತ್ತು. ನಾನಂತಂದ್ರೆ ನಿನ್ನ ಅಮ್ಮನ ಹಿಡಿತಾರ ಸೈಡ್ಗೆ ನೀನಿ ಎಲ್ಲ ನಾನ್ ಕೇಳ್ತಾರ. ನಮ್ಮನೆಯವ್ರು ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ ಇದನ್ನ ಒಂದ್ ಎಕ್ಸಾಂಪಲ್. ಹೆಂಗ್ಸಾಗಿ ನೋಡು, ಅಷ್ಟಪ್ಪ ಮನೆ ಕಟ್ಬೇಕು ಅಂದ್ರೆ 2 ಹೆಂಗ್ಸು ಹೆಂಗಿರ್ಬೇಕು, ಆ 3 ಹೆಂಗ್ಸರು ಸಂಪಾದನೆ ಮಾಡಿ ಕಟ್ಟವ್ರೆ. ಇಲ್ಲೇ ಅಲ್ಲ ಕಣೆ, ಸಂಪಾದನೆ ಮಾಡೋರೆ ಅಲ್ಲೆಲ್ಲ ಜಮೀನ್ ಮಾರಿದ್ರು ಅಂತಲ್ಲೇ. ಆಯ್ತು, ಅವ್ರ ಮನೆ ಮಾರೋರು ಅಷ್ಟೇ. ಅವ್ರ ಮನೆ ಕಟ್ಟಾದ್ಮೇಲೆ ಮಾರ್ಬಿಟ್ಟು ಆ ಸಾಲ ತೀರ್ಸಿರೋದು. ಬ್ಯಾಂಕ್ ಅಲ್ಲಿ ಲೋನ್ ಹಾಕೊಂಡು ಎಲ್ಲಿ ಇರೋದು. ಏನು ಮಾದಿಪುರದಲ್ಲಿ ಮನೆ ಇತ್ತು ಅವಳ್ದು. ಅವ್ರ ಅಮ್ಮನ್ ಮನೆ ಇವಳಿಗೆ ಬರ್ಕೊಟ್ಟಿದ್ರು. ನಮ್ಮ ಅಜ್ಜಿಗೆ ಯಾವ್ದು ಇಲ್ದಿರೋ 3 ನಾಮ ಮಾಡಿ ಕುಣ್ಸವ್ರೆ. ಈಗ ನಮ್ಮ ಅಜ್ಜಿ ಕೇಸ್ ಹಾಕಿರೋದಕ್ಕೆ ಅವ್ರ ಅಣ್ಣನ್ ಕಡೆಯವ್ರದಲ್ಲಿ ಹೊಲನಲ್ಲಿ 2 ಪಾಲು ನಮ್ಮ ಮಾವಂದಿರು ಕೊಟ್ಟವ್ರೆ. ಇವಾಗ ನಮ್ಮ ಅಮ್ಮ ಕುಂತವಳೆ ನನಗ್ ಬೇಕು ಅಂತ. ಇನ್ನೊಬ್ರು ನೆಲಮಂಗಲದವ್ರವ್ರೆ ಅಂತ ಹೇಳ್ತಾ ಇರ್ತಾಳೆ ನೋಡ್ ಸಣ್ಣಿ. ಅವ್ರಿಗೂ ಕೇಸ್ ಹಾಕವ್ರೆ ನಮ್ಮ ಅಜ್ಜಿ. ಇವಾಗ ಅವರು ಸಂಬಂಧಿಕರೇ. ನಮ್ಮ ಅಜ್ಜಿ ಸೈನ್ ಹಾಕಿದ್ಗೆ ಅವ್ರಿಗೆ ಜಾಗ ಇದ್ ಬಂದಿತ್ತು, ಹೊಲಗ ಅದೇನೋ ಪ್ಲೇಸ್ ಬಂದಿತ್ತು. ಇವಾಗ ಅವ್ರ ಮೇಲೂ ಕೇಸ್ ಹಾಕವ್ರೆ. ಅವರು ಒಂದು ಇದ್ ಕೊಡ್ತೀನಿ ಜಾಗ ಅಂತ ಅಂದ್ಬಿಟ್ಟು, ಎಷ್ಟು ಗುಂಟೆನೋ ಕೊಡ್ತೀನಿ ಅಂತ ಹೇಳೋರಂತೆ. ಅದು ನಮ್ಮ ಅಮ್ಮನ್ಗೆ ಹೆಸರಲ್ಲಿ ಬರೆಯೋಣ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಓಡಾಡ್ತವ್ರೆ. ನೆನ್ನೆ ಎಲ್ಲ ಬಂದಿ
ಸ್ಕೆಚ್ ಹಾಕೋರೇನೋ ಬಂದಿದ್ರಂತೆ ಅಲ್ಲಿ ಜಾಗಕ್ಕೆ. ಅಲ್ಲಿಗೆಲ್ಲ ಓಡಾಡ್ಬಿಟ್ಟು ಬಂದವ್ರೆ ಅಷ್ಟೇ, ಇನ್ನೇನಿಲ್ಲ. ಅವಳೇನ್ ಮಾರಿಲ್ಲ, ಅವಳ ದುಡ್ಡು ಸಂಪಾದನೆ ಮಾಡಿ ಇನ್ನ ಸ್ವಲ್ಪ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಮಡಿಕೊಂಡ್ರೆ ಯಾರು ಸಂಪಾದನೆ ಮಾಡಕ್ ಆಗಲ್ವೇ? ಮಾಡ್ಬೋದು. ನಾನ್ ಹೇಳ್ತಾರದೇನು ಅಂತಂದ್ರೆ ಎಕ್ಸಾಂಪಲ್ ಹೇಳ್ತಾರದ್ ನಾನು. ನೋಡಂಗವ್ರೆ ಅವ್ರ ಮುಂದೆ ಎಲ್ಲ ನಾನ್ ಬಂದಿ ಅಲ್ಲಿ ಬೇಡ್ಕೊಂಡ್ ಗೀಡ್ಕೊಂಡೆಲ್ಲ ಅದಕ್ಕೆ ನನ್ ಗಂಡನ್ನ ಒಂಟಿಗ್ ಬಿಟ್ಟಿರೋದು. ಇವಾಗ ಇವಾಗ ನಾನ್ ನೋಡು ನನ್ ಗಂಡನ್ ಬಿಟ್ಟು 2 ಮಕ್ಳು ಅವನ ಹತ್ರ ಬಿಟ್ಕೊಂಡು ನಾನೇನ್ ಇದ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ತಿರ್ಗ್ತಾ ಇದೀನ? ಇಲ್ಲ ತಾನೆ. 2 ಮಕ್ಳನ್ ಸಾಕೊಂಡು ನನ್ ಮಕ್ಳನ್ ಸ್ಕೂಲ್ ಸೇರ್ಸ್ಕೊಂಡ್ ನಾನ್ ಇದೀನಿ. 6 ವರ್ಷದಲ್ಲಿ ಅವ್ನ್ ಇರ್ಬೇಕಾಗಿತ್ತು ತಾನೆ ಮನೆ. ಒಳ್ಳೆ ದುಡ್ದಿದ್ರೆ ನಮ್ ತಾಯಣಗಳು ಅವ್ರ ಹತ್ತ ಮನೆ ಕಟ್ಟಕ್ ಆಯ್ತಾ ಇರ್ಲಿಲ್ಲ. ಏಯ್ ನಾನ್ ಹೇಳ್ತೀನಿ ಕೇಳು, ಮಾಡಿರ್ತಾರೋ ಮಾಡಿರಲ್ವೋ ನನಗ್ ಗೊತ್ತು ಕೇಳೋ ಪಿಕ್ಚರ್. ಎಷ್ಟೇ ಇರೋನಾಗಿ ಆ ಊರಲ್ಲಿ ಎಷ್ಟೇ ದುಡ್ಡಿರೋನಾಗ್ಲಿ ಎಂತವನೇ ಆಗಿರ್ಲಿ ಎಷ್ಟ್ ದಿನ ಕೊಡ್ತಾನೆ? ನೋಡೋಷ್ಟ್ ದಿನ ನೋಡ್ಕೊಡ್ತಾನೆ ಅಷ್ಟೇ. ನಿನ್ ಅಕ್ಕ ನಿನ್ಗೆ ಮಕ್ಕ ಗೊತ್ತಿಲ್ಲ ತಿಕ್ತಿಲ್ಲ. ಅವನು ಮೆಸೇಜ್ಗಳು ಮಾಡವನೆ ಆ ಅಮ್ಮ ಫೋನ್ ಅಲ್ಲಿ. ನಾನು ಕಂಡಿದೀನಿ, ನಾನು ಆಶಂಗೆಲ್ಲ ಹಾಕೊಟ್ಟಿದೀನಿ. ಅವಾಗ ಅಲ್ಲಿದ್ದಾಗ ನಾನು ಮಾಡಿದ್ದೆ ಕೆಲಸ. ಅಲ್ಲಿ ಎಲ್ಲ ಫ್ಯಾಕ್ಟ್ರಿನಲ್ಲಿ ಇರೋನಂತೆ. ಅಯ್ಯ ನಿನ್ನಮ್ಮನ್ನ ಅವ್ರು ಹೇಳ್ತಿಲ್ಲ, ನಾನು ಹಳೆ ಪಿಕ್ಚರ್ ಹೇಳ್ತಾ ಇರೋದು. ನಾನು ಏನ ಹಳೆ ಪಿಕ್ಚರ್ ನಾನು ಹೇಳ್ತಾ ಇರೋದು. ಜಯ ಮುಂದಲ್ಲ ಕಣೆ ನಾನು ಹೇಳ್ತಾ ಇರೋದು. ಅವ್ರ ಅಮ್ಮಂದೇನೋ ನಮ್ಗೆ ಗೊತ್ತಿಲ್ಲ. ಜಯ ಮುಂದ್ ಮಾಮೂಲಿ ಬಿಡು, ಅವ್ರ ಫೋನಲ್ಲಿ ಮಾತಾಡ್ಕತಾವ ಅವೆಲ್ಲ ಗೊತ್ತದು. ಇವ್ರೇನು ಅಂತಂದ್ರೆ ಬಡ್ಡಿಗ್ ಬಿಟ್ಕೊಂಡಿರೋದು ಮಾತ್ರ ಗೊತ್ತು ಅಷ್ಟೇ. ಬಡ್ಡಿಗ್ ಬಿಟ್ಟಿರೋದು, ಬಡ್ಡಿ ದುಡ್ಡು ಎಲ್ ಬಂತು, ಯಾರಾದ್ರ ಹತ್ರ ರೋಲ್ ಆಯ್ತು, ಯಾರ್ಯಾರ ಹತ್ರ ಮನಿ ಕಂಡಿರು ಎಲ್ಲ ಗೊತ್ತು. ನಿನ್ಗೆ ಗೊತ್ತಿರೋ ಹಚ್ಕೊಂಡಿರು. ಆಯ್ತು ಬಿಟ್ಟಕ್ ಹೋಗ್ಲಿ. ನಾನ್ ಹೇಳ್ತಿರೋದು ಈ ಕಥೆ ಅಷ್ಟೇ. ಸರಿ, ನಂದು ನಿಂದು ಮಾತಾಡ್ತಾ ಇದ್ದೋ ತಾನೇ. ಇವ್ರ ಅಮ್ಮನ ಇವ್ರದ್ದು ಯಾಕೆ ಬಂತು? ಅಯ್ಯೋ ಕತೆ ಅಲ್ಲ, ನಾವ್ ಹೇಳ್ತಾ ಇದ್ದಿದ್ದು ಸೈಲೆಂಟ್ ಆಗಿ ಏನ್ತು ಅದಕ್ಕೆ ಮಾಡ್ಮರಿ 2 ಆ ಕಡೆಗೆ ಈ ಕಡೆ ಮಲ್ಸ್ಕೊಳೋದು ಇವನು. ಇಲ್ಲ ಕಣಲ್ಲಿ ನೋಡ, ಅಲ್ಲೇ ಬಂದ್ ಕಾಲ ಹತ್ರ ಮನ್ಗದದು. ನಿನ್ ಬರ್ತಾ ಇದ್ದಂಗೆ ಮಲ್ಕೊಂತಾವೆ. ನಮ್ಮಮ್ಮ ಇವತ್ತೇನೋ ಇದೇನಪ್ಪ ಇಷ್ಟೊತ್ತಿಂದ ಫೋನ್ ಹಿಡ್ಕೊಂಡವಳು ಕಿವಿಲಿ ಇವತ್ತು ಏನೋ ಹೊಡಿತೈತ್ ಮಿಸ್ ಅನ್ಕೊಂತಾಳೆ. ನೋಡಲ್ಲ ಬಿಡು, ತಲೆ ಕೆಡ್ಸ್ಕೋಬಾರ್ದು. ಅದನ್ನ ನೀನ್ ಯೋಚನೆ ಮಾಡ್ತೀಯ. ತಲೆ ಕೆಡ್ಸ್ಕೊಂಡಿರೋಣ ಫೋನಲ್ಲಿ ಮಾತಾಡ್ತಾ ಇರೋದು. ನಮ್ಮಮ್ಮ ಅನ್ಕೊಂತಾಳೆ ತಿರ್ಗಾ ನಮ್ಮನ್ ಗೆಟ್ಟೊಳ್ಳಿ ಏನ್ ಮಾಡ್ಕೊಂತಾಳೋ ಜೀವನ ಅನ್ಕೊಂಡು. ಅಷ್ಟೊಂದ್ ಅಡ್ಡಿನ ನಾನ್ ಇವಾಗ 25 ವರ್ಷ 24 ವರ್ಷ ಆಯ್ತು. ಕುಣಿಗಲ್ಗೆ ಬಂದ್ಬಿಡು, ಇಲ್ಲ ಈ ಕಡೆಗೆ ಎಲ್ಲಾರ ಬಂದ್ಬಿಡು. ಕುಣಿಗಲ್ ಬಂದ್ಬಿಡು, ಇಡ್ರಿಸ್ಕೊಂಡ್ಬಿಡು. ಕುಣಿಗಲ್ಗೆ ಬಂದ್ಬಿಟ್ಟು ಆ ಕಡೆ ಒಂದ್ ಕಾಲ್ ಈ ಕಡೆ ಒಂದ್ ಕಾಲ್. ನಾನೊಂದ್ ಮಾತು ಹೇಳ್ತೀನಿ ಕೇಳುವ. ಲೈಫ್ ಅಲ್ಲಿ ಹೇಳ್ರಿ ಕೇಳೋರ್ದೆಲ್ಲ ಕೇಳಿ 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 ನನ್ ಕಿವಿ ತೂತ್ ಬಿದ್ದೋಗೈತೆ ಆಲ್ರೆಡಿ. ಚೂಟು ಚೂಟು ಹೇಳೋದಕ್ಕೆ ಫಸ್ಟ್ ಕೇಳು. ಅಮ್ಮ ನನ್ನ ಇವತ್ತು ಅಷ್ಟ ಆಗ್ಬೇಕು ಗತೆ. ನಗಿಸ್ಬೇಡ ಜಾಸ್ತಿ, ಸುಮ್ಮನೆ ಇರು. ಅಲ್ಲ, ಯಾರು ಇಲ್ದಿದ್ದಕ್ಕೆ ಹೋದ್ರೆ ಜೀವನ ಕಟ್ಕೋಬಹುದು ಅಂತ. ಜೀವನ ಕಟ್ಕೊಂಬೋದು. ಈ ನರ್ಕದಲ್ಲಿ ದೇಶದಲ್ಲಿ ಹೋಗ್ಬಿಟ್ಟು ನಾನ್ ಜೀವನ ಕಟ್ಕೊಂಡೆ ಅಂದ್ರೆ ಆಗೋಯ್ತು. ಅಯ್ಯೋ ನಿನ್ನಮ್ಮನ್ ತಲೆ ಓಡಿಸಿ ಎಂತೆಂತವ್ರು ಹೆಂಗ್ ಆಗೋರ್ ಗೊತ್ತಾ? ಆಗೋರ್ ನೀನ್ ಆಗೋ. ಅಯ್ಯೋ ನನಗೆ ಅವನ ಅಮ್ಮ ನಾನ್ ಏನ್ಕಾಗ್ಲಿ, ನಾನು ಆಗ ಏನ್ ಸಾಧಿಸ್ಬೇಕಾಗದೆ? ವಿಜ್ಞಾನಿ ಡಾಕ್ಟರೇಟ್ ಕೊಡ್ತಾರ ನನ್ಗೆ ಏನಾರ? ಅಲ್ಲ ಕಣೆ, ಅಲ್ಲ ಕಾರ್ ತಗೊಂಡ್ ಅಲ್ಲಾಡ್. ನೀನ್ ಯಾರಿಗೋಸ್ಕರ ಏನ್ ಇವಾಗ ಆಗ್ಬೇಕು? ನಿನ್ಗೋಸ್ಕರ ನೀನ್ ಆಗ ದೌಲತ್ ಅಲ್ಲಿ ಬದುಕೋ. ಅದ್ ಬಿಟ್ಬಿಟ್ಟು ಯಾರ್ ನೋಡ್ಬೇಕು ಅಂತ ಅನ್ನೋದಲ್ಲ. ಈಗ ನನ್ ತರ ಗಂಡ ನೋಡ್ ಬೇಡ್ಕೊಂಡ್ ಫೋನ್ ಮಾಡವನೆ ಮೊನ್ನೆ ಎಲ್ಲ. ನಾನ್ ಇಲ್ದಿರ ಇರಕ್ಕಾಗಲ್ಲ. ಇಲ್ಲಿ ಕೇಳಿಲ್ಲ, ನಂತರ ದುಡ್ಡು ಇರ್ಲಿ ಇಲ್ದಲೆ ಹೋಗ್ಲಿ, ಯಾರು ಜಾಬ್ ಚೆಕ್ ಮಾಡಿ ಬಂದಿ ಏನು ಕೇಳಲ್ಲ ನನ್ನ. ಮೊನ್ನೆ ವಿಪರೀತ ಕೊಡ್ಬಿಟ್ಟಿದೀನಿ. ಹುಡುಗರು ಬಂದಿದ್ರು ಬೆಂಗಳೂರಿಂದ, ಎಲ್ಲ ವಿಪರೀತ ಕೊಡ್ಬಿಟ್ಟಿದೀನಿ. ವಿಪರೀತ ನಿನ್ ಕೈಲಿ ಮಾತಾಡ್ತಿದ್ದೆ ಗೊತ್ತಾ? ಅವಾಗ ಎಲ್ಲ ಡಬ್ಬದಲ್ಲಿ ಕೂತಿದೀನಿ ಹೆಂಗೆ ಅನ್ನಲ್ಲ. ನೀನ್ ಸಾಯಂಕಾಲ ಫೋನ್ ಮಾಡ್ಲಿಲ್ಲ. ಆಮೇಲೆ ನಾನ್ ಮಾಡಕ್ ಹೋಗಿಲ್ಲ. ನೀನ್ ಅಲ್ಲೆಲ್ಲ ಇಲ್ಲೇ ಕುತ್ಕೊಳ್ಳೋಣ ಬಂದವ್ರೆ ಅಂತೇನೋ ಹೇಳ್ತಾ ಇದ್ದೆ. ಅದೇ ಲಾಸ್ಟ್ ಫೋನು. ಅವತ್ ಫುಲ್ ಆಗ್ಬಿಟ್ಟಿದೀನಿ. ಆ ಬಸ್ ನನಗ್ ಕಾಸು ಕೊಟ್ನೋ ಇಲ್ವೋ ನಮ್ ಠಾಣೆಗೂ ಗೊತ್ತಿಲ್ಲ. ಆಟೋ ಹತ್ಕೊಂಡ್ ಬಂದಿದೀನಿ, ಎಲ್ಲಿ ಇಳ್ದೆ ಅಂತಾನೂ ಗೊತ್ತಿಲ್ಲ. ನಾನ್ ಆರಾಮ್ಸಿ ಇಳಿ ಬಿಡೋ ಅಂತ ಸುಮ್ಮನೆ ಹೇಳಿದೀನಿ. ತಾಂಡೋಗ್ ಲೇಔಟ್ ಅಲ್ಲಿ ಬಿಟ್ಟವ್ನೆ. ಲೇಔಟ್ ಎಲ್ಲ ಅಳತೆ ಮಾಡ್ಕೊಂಡ್ ಬರ್ತಾ ಇದೀನಿ. ಅಲ್ಲಿಂದ ಬಂದ್ ನಮ್ಮೀರಾಗ ಬರ್ತೀನಿ, ಒಂದ್ ಸಿಗರೇಟ್ ಹಚ್ಕೊಂಡೆ. ಫುಲ್ ಆಗ್ಬಿಟ್ಟಿದೀನಿ. ಹೆಂಗೆ ಅಂದ್ರೆ ಯಾರು ನನ್ನ ಮಾತು ಆಡಿಸ್ತಾ ಇಲ್ಲ. ಸೈಲೆಂಟ್ ಆಗಿ ಡೈಲಿ ಇವಾಗ ನೋಡು, ಹಿಂಗ್ ಒಂದ್ ರೌಂಡ್ ಹೋಗು,
ಪ್ರಸಾದಿ ಏನಪ್ಪ ಕಾಫಿ ಆಯ್ತಾ ಏನಪ್ಪ ಅಂತಾರೆ. ರೋಡಲ್ಲೆಲ್ಲ ನೀನ್ ಅಲ್ಲಾಡ್ದಲ್ಲ ರೋಡೇ ನೀನನ್ನ ಅಲ್ಲಾಡಿಸ್ತೈತೆ ಹಂಗಿದ್ದೇನ ನಿಂದೆ. ಹಂಗೋದ್ರೆ ಹಿಂಗ್ ಬರ್ತೀನಿ ಹಿಂಗೋದ್ರ ಯಾವ ಹೋಗಲ್ವಾ ನಿನ್ ಜೀವನಕ್ಕೆ ಫುಲ್ ಆಗಿ ಬೀಳ ಮಟ್ಟಿಗೆ ಬೇಕಾಗಿದ್ ವಯಸ್ಸಲ್ಲಿ ಕುಡಿಬೇಕು. ಇವಾಗ ಕುಡಿಯೋದು ನೋಡೋರು ಏನಂದಲ್ಲ ಫಸ್ಟ್ ಹೇಳೋದಾಗ ಕೇಳಲಿ. ಯಾವನ ತಡಿಲಾರ್ದಿರ ಓಡಾಗ್ಬಿಟ್ಟವ್ರ ಅವ್ರ ಅಪ್ಪ ಅಮ್ಮ ಊರ್ ಬಿಟ್ಟು ಅಲ್ಲಿಗೆ ಅಂತ ಅನ್ನಲ್ವಾ ಯಾರು. ಅವ್ರಿಗೆ ಗೊತ್ತು ನನ್ ಕುಡಿದ್ರೆ ನಾನು ಒಂದೇ ಸತಿ ಕುಡಿಯೋದತ್ತರ ಅಂತ. ನಮ್ ಇರೋರಿಗೆಲ್ಲ ಗೊತ್ತು. ಕುಡ್ರೆ ಯಾವನ ಮಾತಾಡ್ಸ್ಬಾರ್ದವ್ನ ಏನೋ ವಾಡ್ದೆ ಬಿಡ್ತಾನಲ್ಲ ಗಲಾಟೆ ಮಾಡ್ಬಿಡ್ತಾರೆ. ತಿಕ್ ಮುಚ್ಕೊಂಡು ಅವ್ನು ಸೈಲೆಂಟ್ ಆಗಿ ಹೋಯ್ತಾನ ಸೈಲೆಂಟ್ ಆಗಿ ಬಿಟ್ಬಿಡ್ಬೇಕು ಅವ್ನ ಅಂತಾರೆ. ಹೆಂಗ್ ಹೋಗಲ್ವಾ ಹಂಗ್ ಬಂದೆ ಮನೆ ತಕ್ಕೆ ಹೊಂಟಕ್ ಬರ್ತೀನಿ ತಗೋ ನಿಮ್ ಅತ್ತೆ ಪ್ರತ್ಯಕ್ಷ ತಗೋ ಜಾಲಿ. ನಾನು ಕತ್ತೆತ್ಬಿಟ್ಟು ಒಂದೇ ಸ್ಮೈಲು. ಮನೆಗ್ ಹೋಗಿಲ್ವ ಇಷ್ಟೊತ್ತಾದ್ರುನು ಅಷ್ಟೇ ಕೇಳಿತು. ಅದೇನಾಯ್ತು ನಮ್ಮವ್ವ ಸುಮ್ಮನ್ ಓದ್ಲು ಕಣ್ಣು ಮ್ಯಾಕು ಕೇಳಿಕು ಬಿಟ್ಕೊಂಡು ನಾನ್ ಬಂದು ಹಾಸ್ಕೆ ಮನಿ ಕಂಡೆ. ರಾತ್ರಿ ಊಟ ತಂದವಳೆ ಎಬ್ಬರ್ಸವಳೆ ಗಬ್ಬನ ಆಡ್ತಾ ಇದೀನಿ ಎಣ್ಣೆ ಹೊಡೆದ್ಬಿಟ್ಟಿದೀನಿ ಫುಲ್ಲು. ಅಳ್ಳಾಡ್ತಾ ಇಲ್ಲ ಶವ ಬಿದ್ದಾಗ ಬಿದ್ದಿದೀನಿ. ಎಷ್ಟ್ ಬಡ್ಕೊಂಡ್ರು ಇಲ್ಲ ಅವ್ರ ಕರ್ಸೋರು ಇವ್ರ ಕರ್ಸೋರು ಮಾತಾಡಿದ್ರು ಇಲ್ಲ. ಮನಿ ಕಂಡೆ ಅಂದ್ರೆ ಕುಡ್ದ್ಬಿಟ್ಟಿ ಅಳ್ಳಾಡ್ತಾ ಇಲ್ಲ. ಬೆಳಗ್ಗೆದ್ದು ಹೇಳ್ತಾವಳೆ ಏನಪ್ಪಾ ಎಲ್ಲ ಹೇಳ್ತಾವ್ರ ಏರೋದಲ್ಲಿ ನಿನ್ನೆ ಪ್ರಸಾದಿನವ್ರು ಇಬ್ರು ಬಂದಿದ್ರು ಇವತ್ತೇನು ಒಬ್ರೇ ಆಗ್ಬಿಟ್ಟವ್ರೆ. ನನ್ ಅರ್ಥ ಆಗಿಲ್ಲ ಫಸ್ಟ್. ಕಣಪ್ಪ ಏರಿಯಾದಲ್ಲಿ ಎಲ್ಲ ಯಾರಾದ್ರೂ ಬರ್ತಾ ವಿಡಿಯೋ ಮಾಡ್ಕೊಳಲ್ವಾ ಹಂಗ್ ಮಾಡ್ಕೋಬೇಕು ನೀನ್ ಬರೋ ಜಾರಿ. ನಮ್ಮ ಅಕ್ಕಪಕ್ಕ ಮನೆ ಏನ್ ಹೇಳ್ತಾರ ಗೊತ್ತಾ ಪ್ರಸಾದಿನವ್ರು ನಿನ್ನೆ ಇಬ್ರು ಬಂದಿದ್ರು ಈಗ ಒಬ್ರೇ ಆಗ್ಬಿಟ್ಟವ್ರೆ ಇಬ್ರು. ನನ್ಗೆ ಅರ್ಥ ಆಗಿಲ್ಲ ಫಸ್ಟ್. ಆಮೇಲೆ ನಿನ್ನೆ ನಿನ್ ಜೊತೆ ನಾನು ಕರ್ಕ ಬಂದೆ ನಾನ್ ಜೊತೆಲಿ ಅವ್ರು ಹೇಳ್ತಾರ ನನ್ಗೇನೆ ಒಳಗಿರೋ ನನ್ ಮಗನ್ಗೆ ಭಯ ಆಗೋಯ್ತು. ಅಯ್ಯೋ ಏನಾದ್ರು ಡೌಟ್ ಗಿಟ್ ಪಟ್ಟು ನಾನೇನಾದ್ರು ಗೊತ್ತಿಲ್ದಿರ ಯಾರನ್ನಾದ್ರು ಕರ್ಕೊಂಡ್ ಬಂದ್ಬಿಟ್ಟ ಮನೆಗೆ. ನಾನು ನಮ್ ತಾಣಗೂ ಅವ್ನು ಆಟೋದೊಂದು ಕಾಸು ಕೊಟ್ನು ಬಸ್ನೊಂದು ಕಾಸು ಕೊಟ್ನು ನಂಗೆ ಗೊತ್ತಿಲ್ಲ. ಹಿಂಗಂತವ್ರಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ. ಫುಲ್ ಆಗಿದ್ದ ನೆನೆ ಅಂದ್ರು. ಈಗ ಕ್ಲಿಯರ್ ಆಯ್ತು.